ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ರಾಮ ಲಕ್ಷ್ಮಣರು ದಣಿದಿದ್ದಂತಕ್ಕಂಥದ್ದನ್ನು ನೋಡಿ ಹನುಮಂತನಿಗೆ ತುಂಬ ನೋವಾಗಿಬಿಡುತ್ತೆ. ಅಂಥದ್ದು ನೋಡಿರಲಿಲ್ಲ, ಅವರ ಮುಖ ನೋಡಿರಲಿಲ್ಲ. ತನ್ನ ಬಾಲವನ್ನು ಅವರ ಸುತ್ತಲೂ ಒಂದು ಕೋಟೆ ಸುತ್ತಬಿಟ್ಟು ಅದರೊಳಗೆ ಅವರಿಬ್ಬರಿಗೂ ವಿಶ್ರಮಿಸುವಾಗ ಏರ್ಪಾಟ್ ಮಾಡ್ತಾನೆ. ತಾನು ಆ ಬಾಲದ ಕೋಟೆ ಮೇಲೆ ಕೂತ್ಕೊಂಡು ತಾನು ರಾಮನಾಮವನ್ನು ಹೇಳ್ಕೊಂಡಿರ್ತಾನೆ, ಜಪ ಮಾಡ್ತಾ ಇರ್ತಾನೆ. ಈ ವಿಷಯ ರಾವಣಾಸುರನಿಗೆ ಗೊತ್ತಾಗ್ಬಿಟ್ಟು ಇನ್ನು ನನಗೆ ಸೋಲು ಉಂಟಾಗ್ತದೆ ಇನ್ನು ಅಂತೇಳಿ ಯೋಚನೆ ಮಾಡ್ತಾನೆ. ಅದೇ ಸಮಯದಲ್ಲಿ ಎಲ್ಲರೂ ಕೂಡ ಹೇಳ್ತಾನೆ, ಸತ್ತಿರ್ತಕ್ಕಂಥ ಈ ಶರೀರಗಳನ್ನೆಲ್ಲ ತೊಗೊಂಡೋಗಿ ಸಮುದ್ರದಲ್ಲಿ ಬಿಸಾಡಿಬಿಡಿ ಹಾಗೆ ಅಂತ ಅಂದ್ಬಿಟ್ಟು, ಇನ್ನು ಮುಂದೆ ಅವರನ್ನು ಹೇಗೆ ನಾನು ನೋಡಬೇಕು, ಅವನ್ನು ಹೇಗೆ ಕೊಲ್ಲಬೇಕು ಅಂತ ಅನ್ನೋದು ಯಾವುದಾದ್ರೂ ಬೇರೆ ಉಪಾಯವನ್ನು ಯೋಚನೆ ಮಾಡೋದಕ್ಕೋಸ್ಕರವಾಗಿ ನಾನು ಹೊರಡಬೇಕು ಅಂತ ಅನ್ಕೋತಾ ಇದ್ದಾನೆ. ತಕ್ಷಣ ಅವನಿಗೆ ಮೈರಾವಣ ಜ್ಞಾಪಕಕ್ಕೆ ಬಂದ. ಅವನೊಂದು ರೀತಿಯಲ್ಲಿ ರಾವಣನಿಗೂ ಒಬ್ಬ ತಮ್ಮನೆ, ಅವನು ಕೂಡ ಒಂದು ರೀತಿಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಥರ. ರಾಕ್ಷಸರಿಗೇನು ಸಂಬಂಧ ಬಿಡಿ, ಪಾತಾಳದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಮಾಯೆಯಲ್ಲಿ ಇರ್ತಕ್ಕಂಥವನು ಎತ್ತಿದ ಕೈ ಅವನು, ಮಾಯಾ ರಾಕ್ಷಸನವನು ಮೈರಾವಣ. ರಾವಣ ನೇರವಾಗಿ ಮೈರಾವಣನ ಹತ್ತಿರ ಹೋಗಿ, ಇನ್ನು ಒಂದೇ ಒಂದು ದಿನದೊಳಗಾಗಿ ನನಗೆ ಸಮಯ ಇಲ್ಲ, ಆ ರಾಮ ರಾಕ್ಷಸ ಕುಲವನ್ನೇ ಸಂಪೂರ್ಣವಾಗಿ ಖಂಡಿತ ನಾಶ ಮಾಡಿಬಿಡ್ತಾ ಇದ್ದಾನೆ. ನಾನೇನು ಮಾಡಲಿ, ನನಗೇನು ಒಂದು ದಿನದ ಸಮಯ ಅಷ್ಟೇ. ನಾಳೆ ನಾನು ಏನಾಗ್ತೀನೋ ಗೊತ್ತಿಲ್ಲ. ಆದ್ದರಿಂದ ನೀನು ನಿಂತ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ನನ್ನ ಯುದ್ಧಕ್ಕೇನಾದ್ರು ನೀನು ಇಳಿದೇ ಹೋದರೆ ರಾಕ್ಷಸ ಜಾತಿಯನ್ನೇ ನಾಶ ಆಗಿಬಿಡುತ್ತೆ, ಇನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಮಹಿರಾವಣನ ಕೊಂಡಾಡ್ತಾನಂತೆ, ಪ್ರಾರ್ಥನೆ ಮಾಡ್ತಾನಂತೆ. ಇಷ್ಟು ದಿನವೂ ಏನು ಮಾತಾಡದೇ ಇರ್ತಕ್ಕಂಥವನು ರಾವಣನ ದರ್ಶನ ಆಗೋದೇ ಕಷ್ಟ. ಅಂಥದ್ರಲ್ಲಿ ರಾವಣ ಬಂದು ಈಗ ಹೇಳಿದ ಕೂಡಲೇ, ಅದರಲ್ಲೂ ರಾವಣ ಹೊಗಳ್ತಾ ಇದ್ದಾನೆ, ನೋಡುವುದೇ ಕಷ್ಟ ಅಂತ ಅದರಲ್ಲಿ ಹತ್ತಿರ ಬಂದು ಹೊಗಳ್ತಾ ಇದ್ದಾನಲ್ಲ, ಹೊಗಳಿಕೆ ಗುಬ್ಬು ಹೋಗಿಬಿಡ್ತಾನೆ ಮಹಿರಾವಣನು. ಏಯ್ ಅಣ್ಣ, ಯಾಕಣ್ಣ ನೀನು ಯೋಚನೆ ಮಾಡ್ತೀಯ, ನೀನು ಇಷ್ಟೊಂದು ಯಾಕಣ್ಣ ನೊಂದ್ಕೊಂಡಿದ್ದೀಯ ನೀನು, ಒಂದು ದಿನ ಯಾಕಣ್ಣ, ಈ ರಾತ್ರಿ ಬೆಳಕರಿದು ನೋಡು, ಸೂರ್ಯನ ಬೆಳಕಲ್ಲೇ ಅವನು ಇರಬಾರ್ದು, ಬೆಳಕರಿದ್ರೊಳಗಾಗಿ ಇರುವುದಿಲ್ಲ. ಬೆಳಕರಿದ್ರೊಳಗಾಗಿ ನೋಡು, ಅವರ ಶರೀರಗಳು ತುಂಡು ತುಂಡಾಗಿ ಬಿದ್ದು ಬಿಟ್ಟಿರ್ತವೆ ಹೊರಗಡೆ ಅಂತ ಹೇಳ್ತಾನಂತೆ. ರಾಮ ಲಕ್ಷ್ಮಣರನ್ನು ನಾನು ನುಂಗಿ ಹಾಕಿಬಿಡ್ತೀನಿ ಕೂಡ, ಆದರೆ ನಿನ್ನ ಗುರುತಿಗೋಸ್ಕರ ಒಂದೆರಡು ತುಂಡು ಬಿಡ್ತೀನಿ ಅಷ್ಟೇ. ಅದಕ್ಕೊಂದು ಕೆಲಸ ಮಾಡು, ತುಂಬ ನೀನು ದಣಿದು ಹೋಗಿಬಿಟ್ಟಿದ್ದೀಯ, ಅದರಲ್ಲೂ ನಾಳೆ ಮಹಾ ಸಂಗ್ರಾಮದ ಕೊನೆ ದಿನ ಅಂತ ಬೇರೇನೋ ಕೂಕೋತಿದೆಯಾ. ಅದಕ್ಕೊಂದು ಕೆಲಸ ಮಾಡು, ಒಂದು ಸತಿ ನಿದ್ದೆ ಮಾಡಿಬಿಡು, ಒಂದು ರಾತ್ರಿ ನೀನು ಪಾಪಸೆ ಮಾಡು, ಕೊನೆ ನಿದ್ದೆ ಇದೇ ಆಗತ್ತೆ ಅಂತ ಕಾಣುತ್ತೆ ಅವನಿಗೆ. ಆ ಮಾತನ್ನು ಕೇಳಿ ರಾವಣಾಸುರನಿಗೆ ಸಂತೋಷ ಆಯಿತು. ತಕ್ಷಣ ಮಹಿರಾವಣ ಸೂಚಿಮುಖ ಅಂತಕ್ಕಂಥ ತನ್ನ ಸೇನಾಪತಿಯನ್ನು ಕರೆದು, ಸೂಚಿಮುಖ, ಏನು ಹೆಸರು, ಎಲ್ಲಿಂದ ಬಂತು, ಯಾರಿಟ್ಟರು ಈ ಹೆಸರು, ಅಕ್ಷರ ನೋಡಿಟ್ರೇನೋ ಗೊತ್ತಿಲ್ಲ, ಸೂಜಿ ಹಾಗಿರ್ತಕ್ಕಂಥ ಸಣ್ಣಾಗಿರುವಂಥ ಮುಖ ಅವಂದು. ಅದರಿಂದ ಸೂಜಿ ಮುಖದವನೇ, ನಾವು ಬೇರೆ ಬೇರೆ ಮುಖಗಳಿದ್ರೆ ಆ ಮುಖದಲ್ಲಿ ಕರೀತಾ ಇರ್ತೀವಿ ನಾವು. ಅದಕ್ಕೆ ನೀನು ಸೂಜಿ ಮುಖನೇ, ನಿನ್ನ ಒಂದು ಸೂಜಿ ಮುಖದಿಂದ ನೀನು ಸುಂಡಿಲಿಯಂತೆ ಯುದ್ಧ ಭೂಮಿಯಲ್ಲಿ ತಿರುಗಾಡ್ತಾ ಇರ್ತಕ್ಕಂಥವನ್ನ ನೀನು ನಾನು ನೋಡಿದ್ದೀನಿ ಎಷ್ಟೋ ಸತಿ. ಯಾರ ಕಾಲಿಗೆ ಸಿಕ್ಕಿಬಿಟ್ಟು ಸುಂಡಿಲಿಯಾಗಿ ಹೋಗ್ಬಿಡ್ತೀವೋ ಗೊತ್ತಿಲ್ಲ ಅನ್ಕೋತಿರ್ತೀನಿ ಆಗಾಗ, ಆದರೆ ನಿನ್ನ ಮಾಯಿಂದ ನೀನೇನಾಗಲ್ಲ ಬಿಡು. ಅಣ್ಣ ಏನು ಮಾಡ್ಬೇಕಣ್ಣ, ಸ್ವಲ್ಪ ಇರಣ್ಣ, ಸ್ವಲ್ಪ ಯೋಚನೆ ಮಾಡ್ತೀನಿ ಕಣಣ್ಣ, ತಕ್ಷಣ ಹೇಳೋದಲ್ಲ ಇದು. ಜೈ ಗುರುದತ್ತ.